ಅದರ ಜೊತೆ ಒಂದು ಸಂಭಾಷಣೆ ಮಾಡುವಂತ ಒಂದು ಸನ್ನಿವೇಶ. ನಡಿಕಿನೂರು ಈಗಿರುವ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀಮಠಕ್ಕೆ ಮಕ್ಕಳನ್ನು ಸೇರಿಸಿಕೊಳ್ಳುವ ಒಂದು ಸನ್ನಿವೇಶ, ಅಂದ್ರೆ ಮಠಕ್ಕೆ ಸಾಲಿಗೆ ಅಡ್ಮಿಷನ್ ಮಾಡುವಂತ ಒಂದು ಸನ್ನಿವೇಶ. ನೋಡ್ರಿ, ಹೆಸರು ಸಿದ್ಧಾರೂಢ. ನಮ್ಮ ಕಲಾತಂಡದಿಂದನ ಈ ಸ್ಮೃತಿ ವನವನ್ನು ಮಾಡಿದ್ದೇವೆ. ಮೇನ್ ಕಲಾವಿದರಾದಂಥ MG ಹಿರೇಮಠ ಮತ್ತು ರಮೇಶ್ ಉಗಾರ್ಕರ್ ಅಂತೆ ಅವ್ರ ಕೈಯಲ್ಲಿ ನಾನು ಒಬ್ಬ ಕಲಾವಿದನಾಗಿ ಶಿವಕುಮಾರ ಮಹಾಸ್ವಾಮಿಗಳಿಗೆ ನಿರಾಭಾರ ಅಂದ್ರೆ ಪಟ್ಟ ಅಭಿಷೇಕ ಮಾಡುವಂತ ಒಂದು ಸನ್ನಿವೇಶ. ನಿರಾಭಾರ ದಾನ ಸ್ವಾಮಿಗಳಿಗೆ ಮತ್ತು ಶಿವಕುಮಾರ ಸ್ವಾಮಿಗಳಿಗೆ ಚಿಕ್ಕಣ್ಣವರ ದಾನ ಕೊಡುವಂತ ಒಂದು ಸನ್ನಿವೇಶ. ಇವು ಅವರು ಮಕ್ಕಳ ಜೊತೆ ಕೆಲಸನೂ ಮಾಡ್ತಿದ್ರು, ಮತ್ತೆ ಹಳ್ಳಿಯಲ್ಲೆಲ್ಲ ಭಿಕ್ಷವನ್ನು ಬೇಡಿ ಮಠವನ್ನ ಬೇಯಿಸಿದ್ರು. ಶ್ರೀಗಳು ಮಠಕ್ಕೆ ಅಂಧ ಮಕ್ಕಳನ್ನು ಸೇರಿಸಿಕೊಳ್ತಿದ್ದಾರೆ. ಅಂಧ ಮಕ್ಕಳ ಮೇಲೆ ಶಿವಕುಮಾರ ಸ್ವಾಮಿಗಳ ಬಹಳ ಕಾಳಜಿ ಇರ್ತಾರೆ. ಅದಕ್ಕಾಗಿ ಅವ್ರ ಹತ್ತಿರನೇ ಇಟ್ಕೊಂಡಿರ್ತಾರೆ. ವಿಶೇಷವಾದ ಕಾಳಜಿ ಇರುತ್ತೆ ಅಂಧ ಮಕ್ಕಳ ಶ್ರೀಗಳು. ಈ ಸನ್ನಿವೇಶ ಶ್ರೀಗಳು ಗಿಡಕ್ಕೆ ನೀರು ಎರೆಯುವುದು. ಉದ್ದಾನ ಶ್ರೀಗಳು ಶಿವಕುಮಾರ ಮಹಾಸ್ವಾಮಿಗಳ ಗುರುಗಳು. ಅವರು ಮೊದಲ ಕ್ರಿಯೆ ಇದ್ದಂಥ ಸಮಯದಲ್ಲಿ ತಪಸ್ಸು ಮಾಡುವಂತ ಒಂದು ಸ್ಥಳ ಇದೆ. ಅದಕ್ಕೆ ಉದ್ದಾನ ಕಟ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಅವರ ನೆನಪಿಗೋಸ್ಕರ ಈ ಉದ್ದಾನ ಶ್ರೀಗಳ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ಜನತೆಗೆ ನನ್ನ ನಮಸ್ಕಾರಗಳು. ಭಿಕ್ಷೆ ಬೇಡಿ ಮಠವನ್ನು ಕಟ್ಟೋದು ಅನ್ನೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ಅಕ್ಷರ ದಾಸೋಹ, ಅನ್ನದಾಸೋಹ, ವಿದ್ಯಾದಾಸೋಹ ಅಂತ ಎಷ್ಟೋ ಒಂದು ಕೆಲಸಗಳನ್ನ ಮಾಡಿರುವಂತಹ, ನಡೆದಾಡುವ ದೇವರು ಅನ್ಸ್ಕೊಂಡಿರುವಂತಹ ಸಿದ್ಧಗಂಗಾ ಒಂದು ಮಠವನ್ನು ನಿರ್ಮಾಣ ಮಾಡಿರುವಂತಹ ಶಿವಕುಮಾರ ಸ್ವಾಮೀಜಿ ಅವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನನ್ನ ಹೆಸರು ಸಿದ್ಧಾರೂಢ. ನಮ್ಮ ಕಲಾತಂಡದಿಂದನ ಈ ಸ್ಮೃತಿ ವನವನ್ನು ಮಾಡಿದ್ದೇವೆ. ಮೇನ್ ಕಲಾವಿದರಾದಂಥ MG ಹಿರೇಮಠ ಮತ್ತು ರಮೇಶ್ ಉಗಾರ್ಕರ್ ಅಂತೆ ಅವ್ರ ಕೈಯಲ್ಲಿ ನಾನು ಒಬ್ಬ ಕಲಾವಿದನಾಗಿ ವರ್ಕ್ ಮಾಡಿದ್ದೇನೆ. ಈ ಕಲಾಕೃತಿಗಳನ್ನು ಮಾಡಲು ಭಾಳ ನಮಗೆ ಖುಷಿನೂ ಆಗಿದೆ, ಅಷ್ಟೇ ಸಂತೋಷ ಭಾಳ ಆಗಿದೆ. ಇದೊಂದು ಸನ್ನಿವೇಶ ಏನಂದರೆ, ಡೈನಿಂಗ್ ಹಾಲಿನಲ್ಲಿ ಅಂದರೆ ಪ್ರಸಾದ ಮಾಡುವ ಸಂದರ್ಭದಲ್ಲಿ ಶ್ರೀಗಳು ಮಕ್ಕಳನ್ನು ವೀಕ್ಷಿಸುವಂಥ ಒಂದು ಸನ್ನಿವೇಶ. ಆ ಬಳಿಕೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಕಲೆಯ ಬಗ್ಗೆ ಬಹಳ ಆಸಕ್ತಿ ಇರುತ್ತದೆ. ಬಸವೇಶ್ವರ ನಾಟಕವನ್ನು ಎಲ್ಲೇ ಇದ್ರೂ ತಪ್ಪದೇ ಹೋಗಿ ನೋಡ್ತಿದ್ರು. ಅದನ್ನು ನೋಡಿ ಏನಾದರೂ ಮಿಸ್ಟೇಕ್ ಆದ್ರೆ ಆ ಕಲಾವಿದರಿಗೆ ಬಂದು ಹೇಳುವಂಥದ್ದೊಂದು ಸನ್ನಿವೇಶ ಇದೆ. ಅವರ ಯಡೂರು ಸಿದ್ಧಲಿಂಗೇಶ್ವರ ಊತಿನಲ್ಲಿ ತಪಸ್ಸು ಮಾಡುತ್ತಿರುವ ಒಂದು ಸನ್ನಿವೇಶ. ಈ ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗೆ ಹತ್ತಿರ ಹೆಸರು ಬರಬೇಕಂದ್ರೆ ಯಡೂರು ಸಿದ್ದೇಶ್ವರರಿಂದ ಗಂಗಾ ಉದ್ಭವ ಒಂದು ಸನ್ನಿವೇಶ. ಶಿವಕುಮಾರ ಮಹಾಸ್ವಾಮಿಗಳು ಹುಟ್ಟಿರುವ ಸಂದರ್ಭದಲ್ಲಿ ನಾಮಕರಣ ಮಾಡುವಂತ ಒಂದು ಸನ್ನಿವೇಶ. ತಾಯಿ ಗಂಗಮ್ಮನ ಮಡಿಲಲ್ಲಿ. ಶಿವಕುಮಾರ ಮಹಾಸ್ವಾಮಿಗಳು 12 ವರ್ಷದಲ್ಲಿ ಅವರ ಕೈ ಹಸ್ತವನ್ನು ನೋಡಿ ಭವಿಷ್ಯ ಕೇಳುವಂತ ಸನ್ನಿವೇಶ. ಶಿವಣ್ಣನ ಹಸ್ತ ನೋಡುವಂತ ಸನ್ನಿವೇಶ. ಕಾಳಪ್ಪನ ಜೊತೆಗೂಡಿ ಶಿವಣ್ಣ ಅಂದ್ರೆ ಶಿವಕುಮಾರ ಸ್ವಾಮೀಜಿಗಳ ಉದ್ದಾನ ಶ್ರೀಗಳ ಕಡೆ ಆಶ್ರಯ ಕೇಳಕ್ ಬಂದಿರ್ತಾರ. ಆ ಸಂದರ್ಭದಲ್ಲಿ ಕೊಟ್ಟಿರಲ್ಲ, ಜಾಗ ಕೇಳಿರ್ತಾರೆ. ಆ ಸಂದರ್ಭದಲ್ಲಿ ಉದ್ದಾನ ಶ್ರೀಗಳು ಅವ್ರಿಗೆ ಕೊಟ್ಟಿರಲ್ಲ. ಮತ್ತು ಒಂದು ದಿನ ಇಲ್ಲೇ ಉದ್ದಾನ ಶ್ರೀಗಳ ಮಾತಿಗೆ ಗೌರವ ಕೊಟ್ಟು ಶಿವಣ್ಣ ಸ್ವಾಮಿಗಳ ಆಗಲು ಒಪ್ಪಿಗೆ ಕೊಟ್ಟಂತ ಸನ್ನಿವೇಶ ಅದು. ಈಗ ಮತ್ತೊಂದ್ಸತ ಬಂದಾಗೆ ಅವಾಗ ಸ್ವಾಮಿಗಳಾಗಕ್ಕೆ ಒಪ್ಪಿಕೊಂಡಿರುತ್ತಾರೆ.
ಇವರೇ ಶಿವಣ್ಣ, ಅವರೇ ಉದ್ದಾನ ಶ್ರೀಗಳು. ಮಕ್ಕಳ ಜೊತೆ ಉದ್ದಾನ ಶ್ರೀಗಳ ಪಾಠ ಮಾಡುವ ಒಂದು ಸನ್ನಿವೇಶ. ಇದರಲ್ಲಿ ಶಿವಣ್ಣ ಅವರು ಒಬ್ರು ಇದ್ದಾರೆ. ಜೊತೆ ಶಿವಣ್ಣ ಸಹಪಾಠಿಗಳ ಜೊತೆ ಮರಳಿನಲ್ಲಿ ಅಕ್ಷರ ಕಲಿಯುವಂತ ಒಂದು ಸನ್ನಿವೇಶ. ಅಂದ್ರೆ ಗೆಳೆಯರ ಜೊತೆ ಅಕ್ಷರ ಕಲಿಯುವ ಒಂದು ಸನ್ನಿವೇಶ. ಹೌನ್ರಿ. ನಮ್ ತಂಡ MG ಹಿರೇಮಠ ಮತ್ತು ರಮೇಶ್ ಉಗಾರ್ಕರ್ ಅವ್ರ ಕಡೆಯಲ್ಲಿ ನಾವು ಕಲಾವಿದ್ರೆ. ಮೇನ್ MG ಹಿರೇಮಠ, ರಮೇಶ್ ಉಗಾರ್ಕರ್. ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು VKD ಕಲಾಪ್ರೇಮಿ. VKD ಕಲಾಪ್ರೇಮಿ ಅಂತ ಇರುತ್ತೆ. ಅದ್ರೊಳಗೆ ಫುಲ್ ಮಾಹಿತಿ ಇದೆ ಎಲ್ಲವೂ. ಎಲ್ಲ ಫುಲ್ ಮಾಹಿತಿ ಇದೆ. ಇದು ಮಾಡಿರೋದೆಲ್ಲ ಈ ಸರ್ ಅವರು ಇವರು ಟೀಮ್ ಮಾಡಿರೋದು. ಸೊ ಇದರಲ್ಲಿ ಇವರು ಭಾಗಿಯಾಗಿದ್ದಾರೆ. ಸೊ ಶಿವಕುಮಾರ ಮಹಾಸ್ವಾಮಿಗಳಿಗೆ ನಿರಾಭಾರ ಅಂದ್ರ ಪಟ್ಟ ಅಭಿಷೇಕ ಮಾಡುವಂತ ಒಂದು ಸನ್ನಿವೇಶ ಇದೆ. ಪಟ್ಟ ಅಭಿಷೇಕ ನಿರಾಭಾರ ಅನ್ಬೋದು. ಇವರು ನಿತ್ತವರು ಶಿವಕುಮಾರ ಶ್ರೀಗಳು, ಅಲ್ಲಿ ಕುಂತವರು ಮಲಗಿದವರು ಉದ್ದಾನ ಶ್ರೀಗಳ. ಅವರ ದಿವ್ಯ ದೃಷ್ಟಿ ಶಿವಕುಮಾರ ಅವರಿಗೆ ಕೊಡುವಂತ ಒಂದು ಸನ್ನಿವೇಶ. ದಿವ್ಯ ದೃಷ್ಟಿ. ಎಷ್ಟು ದಿನ ತಗೊಂಡ್ರೆ ಟೈಮ್ ಇದಕ್ಕೆ? 15 ತಿಂಗಳ. 15 ತಿಂಗಳು ಅಂದ್ರೆ 1.5 ವರ್ಷ ತಗೊಂಡು ಟೈಮ್. ಇಲ್ಲೇ ಶ್ರೀಮಠಕ್ಕೆ ಮಕ್ಕಳನ್ನು ಸೇರಿಸಿಕೊಳ್ಳುವ ಒಂದು ಸನ್ನಿವೇಶ. ಅಂದ್ರೆ ಮಠಕ್ಕೆ ಶಾಲೆಗೆ ಅಡ್ಮಿಷನ್ ಮಾಡ್ಕೊಂತ ಒಂದು ಸನ್ನಿವೇಶ. ಶಾಲೆಗೆ ಮಕ್ಕಳನ್ನ ಒಂದು ಅಡ್ಮಿಷನ್. ಹೌನ್ರಿ. ಉದ್ದಾನ ಸ್ವಾಮಿಗಳಿಗೆ ಮತ್ತು ಶಿವಕುಮಾರ ಸ್ವಾಮಿಗಳಿಗೆ ಚಿಕ್ಕಣ್ಣವರ ದಾನ ಕೊಡುವಂತ ಒಂದು ಸನ್ನಿವೇಶ. ಇವು ಗೆದ್ಲಿತ್ತಿರುವ ನೋಟ್ ಇರ್ತವೆ, ಅವನು ಬದ್ಲಿ ಮಾಡಿ ಕೊಡತ್ತೇಳಿ ಇಲ್ಲಿ ಹೊಸ ಸ್ವಾಮಿಗಳು ಬದ್ಲಿ ಮಾಡಿ ಕೊಡ್ತಾರತ್ತೇಳಿ ಇವ್ರು ಚಿಕ್ಕಣ್ಣವ್ರು ಬಾ ಜಿಪಣಿ ಇರ್ತಾರೆ, ಅವ್ರು ಕೊಡಾಕ್ ಬಂದಿರ್ತಾರೆ. ಆಯ್ತು ಇವತ್ ಕೊಟ್ಟು ನಾಳೆ ಬಾ ಅಂತಾರ. ಆ ಗೆದ್ಲಿರುವ ನೋಟನ್ನ ಮರದೇ ದಿನ ಹೋಗಿ ಕೊಡಾಕ್ ಹೋದಾಗ ಅವ್ರಿಗೆ ಏನ್ ತಿಳ್ತೈತಿ ಎಂಬಲ್ಲ ಚಿಕ್ಕಣ್ಣವ್ರಿಗೆ, ಬೇಡ ನನಗೆ ನೀವೇ ಮಠಕ್ಕೆ ಇಟ್ಕೋರಿ ಅಂತಾನ. ಅವ ಜಿಪಣಿ ಇದ್ದಂತ ಮನುಷ್ಯ. ಅಂದ್ರ ಶಿವಕುಮಾರ ಅಜ್ಜರ್ ಪವಾಡಿದೇನೋ, ಉದ್ದಾನ ಶ್ರೀಗಳ ಪವಾಡಿದೇನೋ ಆ ಕೊಂಟಂತ 4,500 ರೂಪಾಯಿನ ಇವತ್ತು ಈ ಮಠ ಬೆಳ್ಯಾಕ ಒಂದು ದೊಡ್ಡ ಕಾರಣವಾಗಿದೆ. ಆ ಬೆಳಕ ಅವರು ಇಲ್ಲೇ ಬಂದು ಓಕೆ ಇದು ಯಂತ್ರಪುಟ ಅಂದ್ರೆ ಮಕ್ಕಳಿಗೆ ಅದು ಆರಾಮಿರಲಿ ಸಂದರ್ಭದಾಗ ಅನ್ನ ಪ್ರಸಾದ ಇದೆಯಲ್ಲ ಡೈನಿಂಗ್ ಹಾಲ್, ಅಲ್ಲಿ ಒಂದು ಪೀಠ ಇದೆ ನೋಡಿ, ಅಲ್ಲಿ ಕುಂತ ಯಂತ್ರವನ್ನು ಬರೀತಿರ್ತಾರೆ ಶ್ರೀಗಳ. ಈಗಿನವರು ಅಮಾವಾಸ್ಯೆ ದಿನ ಬರೀತಾರೆ ಯಂತ್ರವನ್ನು. ಮಕ್ಕಳದು ಅಳುತ್ತರ ಕಡಿಮೆ ಆಗ್ಬೇಕು ಅಂದ್ರೆ ಒಂದು ಯಂತ್ರ ಬರೀತಾರೆ. ಶ್ರೀಗಳು ದಾಸೋಹಕ್ಕೆ ಸೌದೆ ಹೊಡೆಯುವಂತ ಸನ್ನಿವೇಶ. ಅಂದ್ರ ಶ್ರೀಗಳು ಅವರು ಮಕ್ಕಳ ಜೊತೆ ಕೆಲಸನೂ ಮಾಡ್ತಿದ್ರು, ಮತ್ತೆ ಹಳ್ಳಿಯಲ್ಲೆಲ್ಲ ಭಿಕ್ಷವನ್ನು ಬೇಡಿ ಮಠವನ್ನ ಬೆಳೆಸಿದ್ದಾರೆ. ಭಿಕ್ಷೆ ಬೇಡಿ ಮಕ್ಕಳಿಗೆ ಪ್ರಸಾದ ತಂದ ಹಾಕಿದ್ದಾರೆ. ಅದೇ ತರ ಸೌದೆಯನ್ನು ಹೊಡೆದು ಅವರೇ ಅಡಿಗೆ ಮಾಡಿ ಮಾಡಿಕೊಂಡು ಅದೇ ಶ್ರೀಗಳು ಮಠಕ್ಕೆ ಅಂಧ ಮಕ್ಕಳನ್ನು ಸೇರಿಸಿಕೊಡುತ್ತಾರೆ. ಅಂಧ ಮಕ್ಕಳ ಮೇಲೆ ಶಿವಕುಮಾರ ಸ್ವಾಮಿಗಳ ಬಹಳ ಕಾಳಜಿ ಇರ್ತಾರೆ. ಅದಕ್ಕಾಗಿ ಅವ್ರ ಹತ್ತಿರನೇ ಇಟ್ಕೊಂಡಿರ್ತಾರೆ. ವಿಶೇಷವಾದ ಕಾಳಜಿ ಇರುತ್ತಾರೆ ಅಂಧ ಮಕ್ಕಳ ಮೇಲೆ. ಇದ್ರೊಳಗಡೆ ನಮ್ಗೆ ಸ್ಟೀಲು, ಸಿಮೆಂಟು ಎಲ್ಲಾ ತರ ಕೆಬ್ನೆ ಇರುತ್ತೆ. ಅದಕ್ಕೆ ಇಟ್ಟಂಗಿ ಎಲ್ಲ ತುಕಡೆ ಹೆಚ್ಚು, ಆ ಬೆಳಕ ರಫ್ ಮಾಲ್ ಸಿಮೆಂಟ್ ಹಾಕಿ, ಆ ಬೆಳಕು ಫಿನಿಶಿಂಗ್ ಮಾಲ್ ಅಂತೇಳಿ ಸಿಮೆಂಟ್ ಅಷ್ಟೇ ಕಲಿಸಿ ಎಲ್ಲಾ ತರ ಟೂಲ್ಸ್ ಅನ್ನು ಯೂಸ್ ಮಾಡಿ ವರ್ಕ್ ಮಾಡ್ತೀವಿ. ಇದು ಜಿಂಕೆಗಳಿಗೆ ಉಪಹಾರ ತಿನ್ನಿಸುವಂತ ಸನ್ನಿವೇಶ. ಮಠದಲ್ಲಿ ಮೊದಲೇ ಜಿಂಕೆ ಸಾಕಿರ್ತಾರೆ ಶ್ರೀಗಳ. ಈ ಸನ್ನಿವೇಶ ಶ್ರೀಗಳು ಗಿಡಕ್ಕೆ ನೀರು ಎರೆಯುವುದು. ಈ ಮಠಕ್ಕೆ APJ ಅಬ್ದುಲ್ ಕಲಾಂ ಅವರು ಬಂದಿರ್ತಾರಲ್ಲ, ಈ ಮಠಕ್ಕೆ ಬಂದಾಗ
ಶ್ರೀಗಳು ಕಲಾಮರ ಜೊತೆ ಒಂದು ಸಂಭಾಷಣೆ ಮಾಡುವಂತ ಒಂದು ಸನ್ನಿವೇಶ. ಇದು ನಡಿಕಿನೂರು ಈಗಿರುವ ಸಿದ್ಧಲಿಂಗ ಮಹಾಸ್ವಾಮಿಗಳು ಒಂದು ಶಿವಕುಮಾರ್ ಸ್ವಾಮೀಜಿ ಅವರು ಒಂದು ಅಬ್ದುಲ್ ಕಲಾಂ ಜೊತೆ ಅವ್ರ ಸಂಭಾಷಣೆ ಮಾಡಿದ್ರು, ಅಂದ್ರೆ ಭೇಟಿ ಮಾಡಿ ಸಂಭಾಷಣೆ. ಆ ಸಂದರ್ಭದಲ್ಲಿ ಈಗಿರುವ ಸಿದ್ಧಲಿಂಗ ಮಹಾಸ್ವಾಮಿಗಳು ಅದಾರೆ. ಅವರ ಒಂದು ಸಂಭಾಷಣೆ ಇದೇನಂತೆ ಸರ್ ಹೇಳ್ತಾರೆ. ಇದಕ್ಕೆಲ್ಲ ಇಲ್ಲೇ ಇದು ಲಿಂಗ ಪೂಜೆ, ಲಿಂಗ ಪೂಜೆ, ಇಷ್ಟಲಿಂಗವನ್ನು ಪೂಜೆ ಮಾಡುವಂತ ಒಂದು ಸನ್ನಿವೇಶ. ಆ ಕಡೆ ಹಾಕಿದಿರೋ ಕಾರಣ ಆ ಕಡೆ ಯಾರು ಹೋಗ್ಬಾರ್ದು ಅಂತಾರ, ಅಂದ್ರೆ ಹೋಗ್ಬಾರ್ದತ್ತೇಳಿ ಹಿಂಗೆ ಅಷ್ಟೇ. ಓಕೆ, ಇವೆಲ್ಲ ಮಕ್ಕಳಿಗೆ ಬೇಕಾಗಿರುವಂತ ಗೊಂಬೆಗಳು, ಚಿಂಟು ಗೊಂಬೆಗಳ ಕಾರ್ಟೂನ್ ವರ್ಕ್ ಮಾಡಿದ್ದೀವಿ. ಆ ಬಳಕೆ ಸ್ವಾಮಿಗಳದಿಷ್ಟೇ. ಮಕ್ಕಳು ಮೊದಲ ಹಳ್ಳಿ ಒಳಗೆಲ್ಲ ಕುಂಟು ಪಲ್ಲೆ, ಕಣ್ಣು ಮುಚ್ಚಾಲಾಟ, ಚಿನ್ನಿ ಪಣ್ಣಿ ಅಂತ ಸನ್ನಿವೇಶಗಳೆಲ್ಲ ಮಕ್ಕಳಿಗಾಗಿ ವಿಶೇಷ ಜರೆ ಬಂಡೆ, ತೂಗು ಜೋಕಾಲೆ, ಮಾಫಿಯಾ, ಕ್ಯಾಟಿ ಇವನ್ನೆಲ್ಲ ಮಾಡಿದ್ದೇವೆ. ಮಕ್ಕಳಿಗೆ ಕಾರ್ಟೂನ್ ವರ್ಕ್ಗಳು ಇವೆಲ್ಲ. ಇಲ್ಲಿ ಸ್ವಲ್ಪ ದೊಡ್ಡವರು ಆಡ್ಬೇಡ್ರಿ, ಮಕ್ಕಳಿಗೆ. ಅದು ಉದ್ಯಾನ ಕಟ್ಟಿ ಅಂತೇಳಿ ಇನ್ನು ಬರುವ 3ನೇ ತಾರೀಕಿಗೆ ಉದ್ಘಾಟನೆ ಇದೆ. ಈಗ ಅದ ವರ್ಕ್ ಮೇಲೆ ಬಂದಿದ್ದೆ ನಾವು. ಅವು ಅದನ್ನ ಒಂದು ಮೂರ್ತಿ ಮಾಡಿಸಿದಾರಲ್ಲ, ಅದನ್ನ ಉದ್ಘಾಟನೆ ಇದೆ. ಅದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನೋಡ್ರಿ ಮಕ್ಕಳಿಗೆ ಇವರು ಶಿವಕುಮಾರ ಮಹಾಸ್ವಾಮಿಗಳ ಗುರುಗಳು, ಉದ್ದಾನ ಶ್ರೀಗಳತ್ತೆ. ಅವರು ಇದೇ ಕಟ್ಟಿಗೆ ಮೊದ್ಲೇ ಇಲ್ಲೇ ಕುಂಡಿರ್ತಿದ್ರತ್ತೆ ಜ್ಞಾನಕ್ಕೆಲ್ಲ. ಅದಕ್ಕೆ ಇದನ್ನ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಇವ್ರೆ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿದ್ದೆ ಉದ್ದಾನ ಶ್ರೀಗಳು. ಇಲ್ಲಿ ಒಂದೆರಡು ಮಾತು ಹೇಳ್ಬೇಡಿ. ಉದ್ದಾನ ಶ್ರೀಗಳು ಶಿವಕುಮಾರ ಮಹಾಸ್ವಾಮಿಗಳ ಗುರುಗಳು. ಅವರು ಮೊದಲ ಪ್ರಿಯ ಇದ್ದಂತ ಸಮಯದಲ್ಲಿ ತಪಸ್ ಮಾಡುವಂತ ಒಂದು ಸ್ಥಳ ಇದೆ, ಅದಕ್ಕೆ ಉದ್ದಾನ ಕಟ್ಟಿ ಅಂತ ಹೇಳಿ ಅಂತಾರೆ. ಅದಕ್ಕೆ ಅವರ ನೆನಪಿಗೋಸ್ಕರ ಒಂದು ಈ ಉದ್ದಾನ ಶ್ರೀಗಳ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ಇದೇ 3ನೇ ತಾರೀಕಿಗೆ ಉದ್ಘಾಟನೆ ಇದೆ.